ಸ್ವಾಮಿ ಜ್ಞಾನಯೋಗಾನಂದಜಿ ಮಹಾರಾಜ್ ಸಂಪಾದಕರು, ವಿವೇಕ ಪ್ರಭಾ ಮಾಸಪತ್ರಿಕೆ, ಮೈಸೂರು ಇವರಿಂದ ಜಪದ ಕುರಿತು ಒಂದು ಹೊಳಹು. ಮೈಸೂರಿನ ರಾಮಕೃಷ್ಣ ಆಶ್ರಮದ ಮೂಲಕ 1999ರಲ್ಲಿ ರಾಮಕೃಷ್ಣ ಮಹಾಸಂಘಕ್ಕೆ ಸೇರ್ಪಡೆಗೊಂಡವರು. ಪರಮ ಪೂಜ್ಯರಾದ ಸ್ವಾಮಿ ಆತ್ಮಸ್ಥಾನಂದಜಿ ಮಹಾರಾಜರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದವರು. ಮಂಗಳೂರು ರಾಮಕೃಷ್ಣ ಮಠದ ಬಾಲಕಾಶ್ರಮದ ಪಾಲಕರಾಗಿ ಅವರು ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ವಿವೇಕ ಪ್ರಭಾ ಪತ್ರಿಕೆಯ ಸಂಪಾದಕರಾಗಿ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಜಪದ ಕುರಿತು ಪೂಜ್ಯ ಸ್ವಾಮೀಜಿಯವರಿಂದ ವಚನಧಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರೇ, ಪೂಜ್ಯ ಸ್ವಾಮಿ ವೀರೇಶಾನಂದಜಿ ಮಹಾರಾಜ್ ಅವರೇ, ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತಜನ ಬಂಧುಗಳೇ, ಶ್ರೀರಾಮಕೃಷ್ಣರು ಭಕ್ತರ ಜೊತೆಗೆ ಮಾತುಕತೆ ನಡೆಸ್ತಾ ಇರಬೇಕಾದ್ರೆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಯಾರಿಗೆ ಭಗವಂತನ ಒಂದು ಹೆಸರನ್ನು ಉಚ್ಚರಿಸಿದ ತಕ್ಷಣವೇ ಕಣ್ಣುಗಳಿಂದ ಧಾರಾಕಾರ ನೀರು ಸುರಿಯತೊಡಗುವುದೋ ಆಗ ತಿಳಿದುಕೊಳ್ಳಬೇಕು ಅವನಿಗೆ ಭಗವಂತನ ದರ್ಶನ ಹೆಚ್ಚು ದೂರವಿಲ್ಲ ಅಂತ. ಕತ್ತಲೆ ಕಳೆದು ಬೆಳಗುವುದಕ್ಕೆ ಮುನ್ನ ಪೂರ್ವ ದಿಕ್ಕಿನಲ್ಲಿ ಅರುಣೋದಯ ಆಗಬೇಕಾದ್ರೆ ಆಕಾಶ ಕೆಂಪಾಗುತ್ತದೆ. ಆಗ ತಿಳ್ಕೊಳ್ಬೇಕು ಸೂರ್ಯೋದಯಕ್ಕೆ ಇನ್ನು ಹೆಚ್ಚು ಸಮಯ ಇಲ್ಲ ಅಂತ. ಅದೇ ರೀತಿ ಭಗವನ್ನಾಮ ಉಚ್ಚಾರ ಮಾಡಿದ ತಕ್ಷಣವೇ ಯಾರಿಗೆ ಕಣ್ಣುಗಳಲ್ಲಿ ಪ್ರೇಮಾಶ್ರು ಸುರಿಯುವುದಕ್ಕೆ ಆರಂಭವಾಗುತ್ತದೋ ಅವನಿಗೆ ಸಾಕ್ಷಾತ್ಕಾರ ಹೆಚ್ಚು ದೂರವಿಲ್ಲ. ಇದು ಶ್ರೀರಾಮಕೃಷ್ಣರು ಹೇಳುವಂಥ ಒಂದು ಮಾತು. ಏನಿದರ ಮಹತ್ವ ಅಂತಂದರೆ, ಸಾಮಾನ್ಯವಾಗಿ ಯಾವುದೇ ಒಂದು ನಾಮವನ್ನು ಉಚ್ಚರಿಸಿದರೂ ಕೂಡ ನಮ್ಮಲ್ಲಿ ಒಂದು ಭಾವನೆ ಮೂಡುತ್ತದೆ. ಆದರೆ ಭಗವಂತನ ನಾಮವನ್ನು ಉಚ್ಚರಿಸಿದಾಗ ಕೇವಲ ಆ ಭಾವನೆ ಮಾತ್ರ ಮೂಡುವುದಷ್ಟೇ ಅಲ್ಲ, ಅದು ಇಡೀ ನಮ್ಮ ಅಂತರಂಗದಿಂದ ಹೊಮ್ಮುವ ಒಂದು ಭಾವನೆಯ ಸಮುದ್ರವಾಗಿ ಅದು ಕಣ್ಣೀರಿನ ಮೂಲಕ ವ್ಯಕ್ತವಾಗ್ತದೆ. ಅಂಥ ಸ್ಥಿತಿಗೆ ಯಾವನು ಮುಟ್ಟಿದ್ದಾನೋ ಅವನಿಗೆ ಸಾಕ್ಷಾತ್ಕಾರ ಹೆಚ್ಚು ದೂರವಿಲ್ಲ. ಇದು ಶ್ರೀರಾಮಕೃಷ್ಣರ ಮಾತು. ನಾಮಕ್ಕೆ ಇಷ್ಟೊಂದು ಶಕ್ತಿ ಇದೆಯೇ? ಭಗವಂತನ ಹೆಸರಿಗೆ ಒಬ್ಬನ ಜೀವನವನ್ನೇ ಪರಿವರ್ತನೆಗೊಳಿಸಿ ಅವನನ್ನು ಸಾಕ್ಷಾತ್ಕಾರದ ತನಕವೂ ಕರೆದೊಯ್ಯುವ ಶಕ್ತಿ ಇದೆಯೇ ಅಂತ ಕೇಳಿದರೆ, ಶ್ರೀರಾಮಕೃಷ್ಣರ, ಶಾರದಾ ಮಾತೆಯವರ ಹಾಗೂ ಸ್ವಾಮೀಜಿಯವರ ಉಪದೇಶಗಳಲ್ಲಿ ಕಂಡುಬರುವ ಒಂದೇ ಒಂದು ಉತ್ತರ ಏನು ಅಂತಂದರೆ, ಖಂಡಿತ ಇದೆ ಅಂತ. ಅವರು ಹೇಳ್ತಾರೆ, ನಾಮ ಮತ್ತು ನಾಮಿ ಇವುಗಳಲ್ಲಿ ಭೇದವಿಲ್ಲ. ನಾಮಿ ಅಂತಂದರೆ ನಾಮ ಎನ್ನುವುದು ಯಾರನ್ನು ಕುರಿತೋ ಅದೇ ನಾಮಿ. ಹೆಸರು ಭಗವಂತನದ್ದು, ಆ ಹೆಸರು ಯಾರನ್ನು ಕುರಿತೋ ಅಂತ ಭಗವಂತನೇ ನಾಮಿ. ಇದೆರಡರಲ್ಲೂ ವ್ಯತ್ಯಾಸ ಇಲ್ಲ. ಭಗವಂತನ ಹೆಸರು ಮತ್ತು ಭಗವಂತ ಎರಡೂ ಕೂಡ ಒಂದೇ ಅಂತ ಹೇಳ್ತಾರೆ. ಇದು ಅಕ್ಷರಶಃ ಸತ್ಯ ಅಂತ ನಾವು ಪರಿಗಣಿಸುವುದು ಇದೆಯೇ? ನಾವು ಉತ್ಪ್ರೇಕ್ಷೆಯ ಮಾತು ಅಥವಾ ಸ್ತುತಿಯ ಮಾತು ಎನ್ನುವುದಾಗಿ ಭಾವಿಸ್ತೇವೆ. ಆದರೆ ಶ್ರೀರಾಮಕೃಷ್ಣರಾಡುವ ಮಾತುಗಳಲ್ಲಿ ಉತ್ಪ್ರೇಕ್ಷೆ ಎನ್ನುವುದಿಲ್ಲ. ಇರುವ ಸತ್ಯವನ್ನು ಇದ್ದ ಹಾಗೆ ಅವರು ಹೇಳ್ತಾ ಇದ್ರು.
ಆದ್ದರಿಂದ ಅವರ ಮಾತುಗಳನ್ನು ಹೇಗೆ ಇದೆಯೋ ಹಾಗೆ ಸ್ವೀಕರಿಸಬೇಕು. ಭಗವಂತ ಮತ್ತು ಅವನ ನಾಮ ಎರಡು ಒಂದೇ ಅಂತಂದರೆ ಅದು ಒಂದೇ ಅಂತಲೇ ಭಾವಿಸಬೇಕು. ಅವನ ನಾಮವನ್ನು ಉಚ್ಚರಿಸಿದ ತಕ್ಷಣ ನಿಮ್ಮ ಬಾಯಿಂದ ಹೊರಹೊಮ್ಮುವ ಆ ಶಬ್ದದಲ್ಲಿ ಭಗವಂತನೇ ಅಡಗಿ ಕುಳಿತಿದ್ದಾನೆ ಅಂತ ನೀವು ಭಾವಿಸಿಕೊಂಡ್ರೆ ಆ ಶ್ರದ್ಧೆ ನಿಮಗೆ ಅದೆಂಥ ಶಕ್ತಿಯನ್ನು ಕೊಡ್ತದೆ ನೋಡಿ. ಜಪ ಸಾಧನೆ ಮಾಡುವವನ ಮನಸ್ಥಿತಿ ಹೀಗೆ ಇರಬೇಕಂತೆ. ಉಚ್ಚಾರಣೆ ಮಾಡುವಂಥ ಆ ಶಬ್ದದಲ್ಲಿ ಭಗವಂತನೇ ಅಡಗಿದ್ದಾನೆ, ಕಣ್ಣ ಎದುರುಗಡೆ ಅವನು ಕುಳಿತಿದ್ದಾನೆ ಅಂತ ಭಾವಿಸಿಕೊಂಡಾಗ ಮಾಡುವಂಥ ಜಪ ಅತ್ಯಂತ ಫಲದಾಯಕವಾಗುತ್ತದೆ. ನಿಜವಾಗಿಯೂ ಅವನು ಕೇಳ್ತಾನೆ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಭಗವಂತನಿಗೆ ಒಂದು ಇರುವೆಯ ಕಾಲಿನ ಸಪ್ಪಳ ಕೂಡ ಕೇಳಿಸ್ತಾ ಇದೆ. ನೀವು ಮಾಡುವಂಥ ಪ್ರಾರ್ಥನೆ, ನೀವು ಕೂಗಿ ಕರೆದಾಗ ಅವನಿಗೆ ಅದು ಕೇಳಿಸುವುದಿಲ್ಲವೇ? ಖಂಡಿತ ಕೇಳಿಸ್ತದೆ. ಪ್ರತಿ ಕ್ಷಣವೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಇರುವುದು ಅವನಿಗೆ ಕೇಳಿಸ್ತಾ ಇದೆ. ಆದ್ದರಿಂದ ಅವನ ನಾಮವನ್ನು ಸದಾ ಉಚ್ಚರಿಸ್ತಾ ಇರಿ, ಭಗವಂತನನ್ನು ಕೂಗಿ ಕರೀತಾ ಇರಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ಒಂದು ತಾತ್ವಿಕವಾದ ಸತ್ಯ ಕೂಡ ಇದೆ. ಅದೇನು ಅಂತ ಅಂದರೆ, ನಮ್ಮ ಮನಸ್ಸಿನ ಒಂದು ವಿಶಿಷ್ಟ ಗುಣ ಏನು ಅಂತ ಅಂದರೆ, ಒಂದು ಕ್ಷಣದಲ್ಲಿ ಒಂದು ವಸ್ತುವನ್ನು ಮಾತ್ರ ನಾವು ಆಲೋಚನೆ ಮಾಡ್ತೇವೆ. ಒಂದು ಕ್ಷಣದಲ್ಲಿ ಭಗವಂತನ ನಾಮವನ್ನು ಉಚ್ಚರಿಸಿದರೆ ಆ ಕ್ಷಣದಲ್ಲಿ ಮನಸ್ಸು ಭಗವಂತನ ಸ್ಪರ್ಶ ಮಾಡಿದ ಹಾಗೆ ಆಗತ್ತೆ. ಆದ್ದರಿಂದ ಕಡೆ ಪಕ್ಷ ಆ ಒಂದು ಕ್ಷಣದಲ್ಲಾದರೂ ನೀವು ಭಗವಂತನ ಜೊತೆಗೆ ಇರುತ್ತೀರಿ. ಆದ್ದರಿಂದ ನಿರಂತರ ಜಪ ಮಾಡಿ, ನಿರಂತರ ನೀವು ಭಗವಂತನ ಜೊತೆಗೆ ಇರುತ್ತೀರಿ ಅಂತ ಎಲ್ಲ ಸಾಧು ಸಂತರು ಕೂಡ ಒಂದೇ ರೀತಿಯ ಅಭಿಪ್ರಾಯವನ್ನು ಹೇಳ್ತಾರೆ. ಈ ರೀತಿ ಭಗವಂತನ ದಿವ್ಯತೆಯ ಸ್ಪರ್ಶ ಉಂಟಾಗುವುದು ಅವನ ನಾಮದ ಉಚ್ಚಾರದಿಂದ. ಇಷ್ಟು ಮಹತ್ವ ಈ ಶಬ್ದಕ್ಕೆ ಯಾಕೆ ಬಂತು ಅಂತ ಕೇಳಿದರೆ, ಆ ಶಬ್ದದ ಹಿಂದೆ ಒಂದು ಅರ್ಥ ಇದೆ. ಒಂದು ಶಬ್ದ ಅರ್ಥ ಇಲ್ಲದ ಶಬ್ದ ಆಗಿದ್ದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಪ್ರತಿಯೊಂದು ಶಬ್ದದ ಹಿಂದೆ ಅರ್ಥ ಇದ್ದಾಗ ಮಾತ್ರ ಅದಕ್ಕೆ ಮಹತ್ವ ಇದೆ. ಇಲ್ಲಿ ಭಗವಂತನ ನಾಮದ ಹಿಂದೆ ಇರುವ ಅರ್ಥ ಯಾವುದು ಅಂತಂದರೆ ಸಾಕ್ಷಾತ್ ಭಗವಂತನೇ. ಅದರ ಜೊತೆಗೆ ಭಾವ ಕೂಡ ಸೇರಿರ್ತದೆ. ಭಗವಂತನನ್ನು ಕುರಿತಾದ ಪ್ರೀತಿ, ಅವನ ಮೇಲೆ ಇರುವ ಆತ್ಮೀಯತೆ, ನಮಗೂ ಅವನಿಗೂ ಇರುವ ಆತ್ಮೀಯವಾದ ಸಂಬಂಧ, ಭಕ್ತಿ, ಇದು ಕೂಡ ಒಗ್ಗೂಡಿ, ಈ ಮೂರು ಶಕ್ತಿಗಳು ಒಗ್ಗೂಡಿ ಅವನ ನಾಮವನ್ನು ಉಚ್ಚಾರಣೆ ಮಾಡಿದಾಗ ಆಗ ಅದು ಅತ್ಯಂತ ಪರಿಶುದ್ಧವಾಗಿರುತ್ತದೆ, ಪರಿಣಾಮಕಾರಿಯಾಗಿರುತ್ತದೆ, ಮನುಷ್ಯನನ್ನು ದೈವತ್ವಕ್ಕೆ ಏರಿಸ್ತದೆ, ಪರಿವರ್ತನೆಗೊಳಿಸ್ತದೆ. ಯೋಗ ದರ್ಶನದಲ್ಲಿ ಜಪ ಸಾಧನೆಯನ್ನು ಕುರಿತು ತಜ್ಜಪಸ್ತದರ್ಥ ಭಾವನಂ ಅಂತ ಹೇಳ್ತಾರೆ. ಆ ಭಗವಂತನ ಜಪ ಅಂತಂದರೆ ಆ ಜಪದ ಹಿಂದೆ ಇರುವ ಅರ್ಥವನ್ನು ಭಾವಿಸುವುದು. ಉಚ್ಚಾರಣೆ ಮಾಡ್ತಾ ಇರುವಾಗ ಬಾಯಿ ಮಾತ್ರ ಭಗವಂತನ ನಾಮವನ್ನು ಉಚ್ಚರಿಸ್ತಾ ಇರ್ತದೆ, ರಾಮ ರಾಮ ಕೃಷ್ಣ ಕೃಷ್ಣ ಇತ್ಯಾದಿ. ಮನಸ್ಸು ಮಾತ್ರ ಬೇರೇನೋ ಆಲೋಚಿಸ್ತಾ ಇದ್ದರೆ ಅದು ಜಪ ಅಲ್ಲ. ಜಪ ಅಂದರೆ ಉಚ್ಚರಿಸ್ತಾ ಇರುವ ನಾಮದ ಹಿಂದೆ ಯಾವ ಅರ್ಥ ಇದೆಯೋ ಅದನ್ನು ಮನಸ್ಸು ಭಾವಿಸ್ತಾ ಇರಬೇಕು. ಬಾಯಿ ಜಪಿಸ್ತಾ ಇರಲಿ ಇಲ್ಲದೇ ಇರಲಿ, ಮನಸ್ಸು ಉಚ್ಚಾರಣೆ ಮಾಡ್ತಾ ಇರುವಂಥ ಅರ್ಥದ ಹಿಂದೆ ಇರುವ ಭಾವನೆ ಅದು ನಿರಂತರ ನಡೀತಾ ಇರಬೇಕು ಅಂತ ಯೋಗಸೂತ್ರ ಹೇಳುತ್ತೆ. ಶ್ರೀಮಾತೆ ಶಾರದಾದೇವಿಯವರ ಬಳಿಗೆ ಒಬ್ಬ ಭಕ್ತ ಬಂದು ಕೇಳ್ತಾನೆ, ಅಮ್ಮ ಯಾವ ರೀತಿಯಲ್ಲಿ ಜಪ ಮಾಡಬೇಕು ಹೇಳಿ. ಆಗ ಶ್ರೀಮಾತೆ ಹೇಳ್ತಾರೆ, ಭಾವನೆ ಬಹಳ ಮುಖ್ಯ. ಭಾವನೆ ಅಂತಂದ್ರೇನು? ಭಾವ ಎನ್ನುವ ಪದದ ಅರ್ಥ ಇರುವುದು ಅಂತ. ಮನಸ್ಸಿನಲ್ಲಿ ಒಂದಲ್ಲ ಒಂದು ಐಡಿಯಾ ಅಥವಾ ಒಂದು ಆಲೋಚನೆ ಇದ್ದೇ ಇರುತ್ತದೆ. ಭಗವಂತನನ್ನು ಕುರಿತು ಸಾಧನೆ, ಭಕ್ತಿ, ಜಪ ಮಾಡುವಾಗ ಭಾವನೆ ಇರಬೇಕು. ಯಾವ ಭಾವನೆ ಅಂತಂದರೆ ಭಗವಂತನನ್ನು ಕುರಿತ ಭಾವನೆ, ಪ್ರೀತಿಯ ಭಾವನೆ, ಭಕ್ತಿಯ ಭಾವನೆ. ಅವನು ಇದ್ದಾನೆ,
ನನ್ನ ಎದುರಿಗೆ ಇದ್ದಾನೆ, ನಿಜವಾಗಿಯೂ ಇದ್ದಾನೆ. ನಾನು ನಿಮ್ಮ ಜೊತೆಗೆ ಮಾತನಾಡುವಾಗ ನೀವು ನನ್ನ ಮಾತನ್ನು ಕೇಳ್ತೀರಿ ಎನ್ನುವ ಒಂದು ಭಾವನೆ ನನಗೆ ಇದ್ದರೆ, ನಾನು ಹೇಳುವ ಮಾತು ಅದು ಅತ್ಯಂತ ಉತ್ಸಾಹಭರಿತವಾಗಿರುತ್ತದೆ, ಶ್ರದ್ಧೆಯಿಂದ ಕೂಡಿರ್ತದೆ. ನೀವು ಕೇಳ್ತೀರಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಮಾತನಾಡ್ತಾ ಇರಬೇಕಾದ್ರೆ ನೀವು ಎತ್ತಲೋ ನೋಡ್ತಾ ಇದ್ದರೆ ನಾನು ಮಾತನ್ನು ನಿಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಭಗವಂತನನ್ನು ಕುರಿತು ಜಪ ಮಾಡುವಾಗ ಅವನು ನನ್ನನ್ನು ನಿರಂತರ ಕೇಳ್ತಾನೇ ಇದ್ದಾನೆ ಎನ್ನುವ ಭಾವನೆ ನನಗೆ ಇದ್ದರೆ, ನಾನು ಮಾಡ್ತಾ ಇರುವ ಆ ಜಪದಲ್ಲಿ ಶಕ್ತಿ ಇರ್ತದೆ, ಶ್ರದ್ಧೆ ಇರ್ತದೆ, ಭಾವನೆ ಇರ್ತದೆ. ಹೀಗೆ ಪ್ರತಿ ಕ್ಷಣವೂ ಕೂಡ ಅವನು ಕೇಳಿಸ್ತಾ ಇದ್ದಾನೆ. ಅವನು ಸರ್ವಾಂತರ್ಯಾಮಿ. ಪ್ರತಿ ಕ್ಷಣವೂ ಕೂಡ ನಿದ್ದೆ ಇಲ್ಲ. ಭಗವಂತನಿಗೆ ನಿದ್ದೆ ಇಲ್ಲಂತೆ. ಪ್ರತಿ ಕ್ಷಣವೂ ಕೂಡ ಪ್ರತಿಯೊಂದು ಸದ್ದನ್ನು ಕೂಡ ಕೇಳಿಸ್ತಾ ಇರುವ ಭಗವಂತ ನಾವು ಮಾಡ್ತಾ ಇರುವ ಒಂದೊಂದು ಪ್ರಾರ್ಥನೆಯನ್ನು, ಜಪವನ್ನು ಕೇಳಿಸುವುದಿಲ್ಲವೇ? ಈ ಭಾವನೆಯಿಂದ ಜಪ ಮಾಡಿದ್ರೆ ಅದು ಶಕ್ತಿಶಾಲಿಯಾಗಿರ್ತದೆ, ಜೀವಂತವಾಗಿರ್ತದೆ. ಈ ರೀತಿಯಲ್ಲಿ ಭಾವಪೂರ್ಣವಾದ ಒಂದೇ ಒಂದು ಜಪ ಮಾಡುವುದು ಲಕ್ಷಾಂತರ ಜಪ ಮಾಡುವುದಕ್ಕಿಂತ ಮೇಲು. ಲಕ್ಷಾಂತರ ಭಾವನೆ ಇಲ್ಲದ ಜಪಕ್ಕಿಂತ ಭಾವನೆ ಇರುವ ಒಂದು ಜಪ ಮೇಲು ಅಂತ ಶ್ರೀಮಾತೆಯವರು ಹೇಳ್ತಾರೆ. ಒಂದು ಕಥೆ ಇದೆ, ಶ್ರೀರಾಮಕೃಷ್ಣರೇ ಹೇಳ್ತಾರೆ. ಅದು ಕೃಷ್ಣಕಿಶೋರ ಅಂತ ಒಬ್ಬ ಭಕ್ತ ಇದ್ದ. ಅವನು ಬಾಯಾರಿಕೆ ಆಯಿತು ಅಂತ ನೀರು ಕುಡಿಯೋದಕ್ಕೆ ಒಂದು ಬಾವಿಯ ಬಳಿಗೆ ಹೋದ. ಅಲ್ಲಿ ಒಬ್ಬಾತ ನೀರು ಸೇದ್ತಾ ಇದ್ದ. ಸ್ವಲ್ಪ ನೀರು ಕೊಡಯ್ಯ ಅಂತ ಕೃಷ್ಣಕಿಶೋರ ಕೇಳದಂತೆ. ಆಗ ಅಲ್ಲಿ ನೀರು ಸೇದ್ತಾ ಇದ್ದವನು ಹೇಳಿದ, ನಾನು ಅಂತ್ಯಜ, ಹೀನ ಕುಲದಲ್ಲಿ, ಕೆಳವರ್ಗದ ಕುಲದಲ್ಲಿ ಹುಟ್ಟಿದವನು. ನಿಮ್ಮನ್ನು ನೀರು ಕೊಡೋಣ ಅಂತ ನಿಮ್ಮನ್ನು ಮುಟ್ಟಿಬಿಟ್ರೆ ನಿಮ್ಮ ಕುಲ ಹಾಳಾಗ್ತದಲ್ಲ ಅಂತ ಕೇಳದಂತೆ. ಆಗ ಕೃಷ್ಣಕಿಶೋರ ಹೇಳಿದಂತೆ, ನೀನು ಭಗವಂತನ ಹೆಸರನ್ನು ಉಚ್ಚರಿಸಿದರೆ ಪರಿಶುದ್ಧನಾಗಿ ಬಿಡ್ತೀಯ. ಶಿವನ ಹೆಸರನ್ನು ಉಚ್ಚಾರ ಮಾಡು, ಅನಂತರ ನನಗೆ ನೀರು ಕೊಡು ಅಂತ ಹೇಳಿದಂತೆ. ಆ ಕೂಡಲೇ ಆ ನೀರು ಸೇದ್ತಾ ಇದ್ದವನು ಶಿವನ ನಾಮವನ್ನು ಉಚ್ಚಾರ ಮಾಡಿ ಅವರಿಗೆ ನೀರು ಕೊಟ್ಟಂತೆ. ಕೃಷ್ಣಕಿಶೋರ ಅದನ್ನು ಕುಡ್ದಂತೆ. ಈ ಘಟನೆಯನ್ನು ಉಚ್ಚರಿಸಿಕೊಂಡು ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ಕೃಷ್ಣಕಿಶೋರ್ನದ್ದು ಎಂಥ ಅದ್ಭುತವಾದ ಶ್ರದ್ಧೆ, ಭಗವಂತನ ನಾಮದಲ್ಲಿ ಅಪ್ರತಿಮವಾದ ಶ್ರದ್ಧೆ ಅವನಿಗಿತ್ತು. ಆದ್ದರಿಂದ ಶಿವನ ನಾಮ ಉಚ್ಚಾರ ಮಾಡಿದ ತಕ್ಷಣವೇ ಮನುಷ್ಯ ಪರಿಶುದ್ಧನಾಗುತ್ತಾನೆ ಎನ್ನುವಂಥ ಒಂದು ಆ ಶ್ರದ್ಧೆ ಅವನಲ್ಲಿದ್ದದ್ರಿಂದಲೇ ಅವನು ಅಂತ್ಯಜನ ನೀರನ್ನು ಕೂಡ ಸ್ವೀಕಾರ ಮಾಡ್ದ ಅಂತ ಹೇಳಿದ್ರು. ಇದು ಕೇವಲ ಮಾತಲ್ಲ, ಇದು ಒಂದೊಂದು ಭಗವಂತನ ನಾಮಕ್ಕಿರುವ ಶಕ್ತಿ ಅಪರಿಮಿತವಾದದ್ದು. ನಮ್ಮ ಕಣ್ಣಿಗೆ ಕಾಣಿಸದೇ ಇರಬಹುದು. ಯಾಕಂದರೆ ಶಬ್ದ ನಮ್ಮ ಕಿವಿಗೆ ಬೀಳುತ್ತದೆ, ಆದರೆ ಅದರ ಹಿಂದೆ ಇರುವ ಭಾವ ಇದೆಯಲ್ಲ ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಕಣ್ಣಿಗೆ ಕಾಣದಿದ್ದರೂ ಕೂಡ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಇನ್ನು ಎರಡನೆಯ ಮಹತ್ವದ ಅಂಶ ಅಂತಂದರೆ, ಜಪ ಸಾಧನೆ ಮಾಡುವವರಿಗೆ ಎಲ್ಲ ಮಹಾತ್ಮರು ಹೇಳುವ ಒಂದು ಸಾಮಾನ್ಯವಾದ ಉಪದೇಶ ಏನು ಅಂತಂದರೆ, ನಿರಂತರ ಜಪ ಮಾಡಿ. ಕೇವಲ ಒಂದು ಕ್ಷಣ ಜಪ ಮಾಡಿದರೆ ದೇಹ ಮನಸ್ಸು ಎಲ್ಲ ಪವಿತ್ರವಾಗುವುದಿಲ್ಲವೇ ಅಂತ ಶ್ರೀರಾಮಕೃಷ್ಣರನ್ನು ಒಬ್ಬರು ಕೇಳಿದ್ರಂತೆ. ಆಗ ಹೇಳ್ತಾರೆ, ಖಂಡಿತ ಜಪವನ್ನು ಉಚ್ಚರಿಸಿದ್ರಿಂದ ಒಂದೇ ಒಂದು ಜಪವನ್ನು ಉಚ್ಚರಿಸಿದ್ರೆ ಮನುಷ್ಯ ಪವಿತ್ರನಾಗ್ತಾನೆ. ಆದರೆ ಮರುಕ್ಷಣವೇ ಬೇರೆ ಅಪವಿತ್ರ ಭಾವನೆಗಳು ಬಂದು ಅವನನ್ನು ಆವರಿಸಿ ಬಿಡ್ತದೆ. ಅದು ಹೇಗೆ ಅಂದರೆ, ಗಂಗಾ ನದಿಯಲ್ಲಿ ಒಬ್ಬ ಮನುಷ್ಯ ಹೋಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಮುಳುಗು ಹಾಕಿ ಮೇಲೆ ಬಂದ ತಕ್ಷಣವೇ ಮರದ ಮೇಲೆಲ್ಲ ಪಾಪದ ಹಕ್ಕಿಗಳು ತುಂಬಿಕೊಂಡಿರ್ತವೆ, ಅವೆಲ್ಲ ಅವನನ್ನು ಮುತ್ಕೊಂಡು ಬಿಡ್ತವೆ. ಅದೇ ರೀತಿಯಲ್ಲಿ ಜಪ ಸಾಧನೆ ಒಂದು ಕ್ಷಣ ಮಾಡಿದ್ರೂ ಕೂಡ ಮನುಷ್ಯ ಪವಿತ್ರವಾಗ್ತಾನೆ. ಆದರೆ ಮರುಕ್ಷಣವೇ ಪವಿತ್ರವಲ್ಲದ ಅನೇಕ ಆಲೋಚನೆಗಳು ಅವನನ್ನು ಮುತ್ತುವುದಕ್ಕೆ ಆರಂಭಿಸಿ ಅವನು ಮನುಷ್ಯನ ಆ ಜಪದ ಒಂದು ಕ್ಷಣದ ಪವಿತ್ರತೆಯ ಪ್ರಭಾವ ಅಳಿಸಿ ಹೋಗುತ್ತದೆ. ಆದ್ದರಿಂದ ನಿರಂತರ ಜಪ ಸಾಧನೆ ಮಾಡಿ ಅಂತ
ಹೇಳ್ತಾರೆ. ಇದರ ಹಿಂದೆ ಒಂದು ಮನೋವೈಜ್ಞಾನಿಕ ಲಾಭ ಕೂಡ ಇದೆ. ಮನಸ್ಸು ಪ್ರಾತಃ ಕಾಲದಿಂದ ಆರಂಭಿಸಿ ಇಡೀ ದಿನದ ಅವಧಿಯಲ್ಲಿ ಒಂದಾದ ಮೇಲೆ ಬೇರೆ 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 ಆಲೋಚನೆ ಮಾಡ್ತಾ ಇರುತ್ತದೆ. ಹೀಗೆ ಗೊತ್ತು ಗುರಿ ಇಲ್ಲದಂಥ ಅನೇಕ ಆಲೋಚನೆಗಳಲ್ಲಿ ನಾವು ಒಂದಾಗಿಬಿಡ್ತೀವಿ. ಒಂದು ಕ್ಷಣದಲ್ಲೇ 10 ಆಲೋಚನೆಗಳು ಮನಸ್ಸಿಗೆ ಬರ್ತವೆ. ಹಾಗಿರುವಾಗ ಏಕಮುಖವಾಗಿ ಒಂದೇ ಕಡೆ ಮನಸ್ಸನ್ನು ಹಿಡಿದು ನಿಲ್ಲಿಸುವುದು ಎಷ್ಟೊಂದು ಕಷ್ಟ. ಇತ್ತೀಚೆಗಂತೂ ಆಧುನಿಕ ಪ್ರಪಂಚದಲ್ಲಿ ಮನಸ್ಸನ್ನು ವಿಚಲಿತಗೊಳಿಸುವ ನಾನಾ ಬಗೆಯ ಸಲಕರಣೆಗಳು, ಸಾಧನಗಳು ಲಭ್ಯ ಇವೆ. ಒಂದು ಕ್ಷಣದಲ್ಲೇ ಮನಸ್ಸು 10 ದಿಕ್ಕಿಗೆ ಚಲಿಸುವ ಹಾಗೆ ಮಾಡ್ತವೆ, ಅಷ್ಟು ಪ್ರಭಾವಶಾಲಿಯಾಗಿವೆ. ಹಾಗಿರುವಾಗ ಮನಸ್ಸನ್ನು ಒಂದು ಕಡೆಗೆ ಹಿಡಿದಿಡಬೇಕಾದ್ರೆ ಅತಿ ಸುಲಭವಾದ ಮತ್ತು ಅತ್ಯಂತ ಶ್ರೇಷ್ಠವಾದ ಸಾಧನವೇ ನಿರಂತರ ಜಪ ಸಾಧನೆ. ನಿರಂತರ ಒಂದೇ ನಾಮವನ್ನು ಜಪಿಸುವುದರಿಂದ ಮನಸ್ಸು ಒಂದೇ ಆಲೋಚನೆಯನ್ನು ಮಾಡುವುದಕ್ಕೆ ಸುಲಭವಾಗ್ತದೆ. ಕ್ರಮೇಣ ನಿರಂತರ ಮನಸ್ಸು ಒಂದೇ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಒಂದು ವಿಷಯದ ಕಡೆಗೇ ಹರಿಯುತ್ತದೆ. ಇದು ಘನೀಭೂತವಾಗಿ ಅನೇಕ ದೀರ್ಘಕಾಲದ ಅನುಭವದಿಂದ ಘನೀಭೂತಗೊಂಡು ಆ ಜಪ ಮಾಡ್ತಾ ಇರುವಂಥ ಮೂರ್ತಿ ಅಥವಾ ಭಗವಂತನ ರೂಪ ಗೋಚರವಾಗುತ್ತದೆ ಅಂತ ಮಹಾತ್ಮರುಗಳು ಹೇಳ್ತಾರೆ. ಈ ನಿರಂತರ ಜಪ ಮಾಡುವುದರ ಪ್ರಭಾವ ಎಷ್ಟು ಮುಖ್ಯ ಅಂತಂದರೆ, ಗಾಯತ್ರಿ ಜಪವನ್ನು ಈ ರೀತಿ ನಿರಂತರ ಜಪ ಮಾಡುವುದರಿಂದ ಅಖಂಡ ಗಾಯತ್ರಿ ಜಪ ಸಿದ್ಧಿಸ್ತದೆ. ಅದು ಜಪ ನಡೀತಾ ಇರೋದು ನಿರಂತರ ಹೋಗಿ ಒಂದು ಕ್ಷಣದಲ್ಲಿ ಜಪವೇ ಅಜಪ ಆಗುತ್ತೆ ಅಂತ ಹೇಳ್ತಾರೆ. ಅಜಪ ಗಾಯತ್ರಿ ಅಂತ ಅದಕ್ಕೆ ಹೇಳೋದು ಇದೆ. ಶ್ರೀರಾಮಕೃಷ್ಣರ ಒಂದು ಕಥೆ ಇದೆ. ಪಂಪಾ ಸರೋವರದಲ್ಲಿ ರಾಮಲಕ್ಷ್ಮಣರು ಹೀಗೆ ಹೋಗ್ತಾ ಇದ್ರಂತೆ. ಸೀತೆಯನ್ನು ಹುಡುಕ್ತಾ ಪಂಪಾ ಸರೋವರಕ್ಕೆ ಬಂದಾಗ ಲಕ್ಷ್ಮಣ ಒಂದು ಕಾಗೆಯನ್ನು ನೋಡದಂತೆ. ಏನು ಮಾಡ್ತಾ ಇತ್ತು ಆ ಕಾಗೆ ಅಂತಂದರೆ, ನೀರು ಕುಡಿಬೇಕು ಅಂತ ಅದಕ್ಕೆ ಬಾಯಾರಿಕೆಯಾಗಿ ಇನ್ನೇನು ಜೀವ ಹೋಗುವುದರಲ್ಲಿದೆ, ನೀರು ಕುಡಿಯುವುದಕ್ಕಾಗಿ ಆ ಪಂಪಾ ಸರೋವರದ ನೀರಿನ ಆ ದಡಕ್ಕೆ ಬಂದು ನೀರಿನ ಹತ್ತಿರ ಬರ್ತಾ ಇದೆ. ಇನ್ನೇನು ನೀರು ಕುಡಿಬೇಕು, ಮತ್ತೆ ದಡಕ್ಕೆ ಬರ್ತಾ ಇದೆ. ಹೀಗೆ ನೀರಿನ ಸಮೀಪಕ್ಕೆ ಹೋಗುವುದು, ಮರಳಿ ದಡಕ್ಕೆ ಬರುವುದು, ಇದನ್ನೇ ಮಾಡ್ತಾ ಇದೆ. ನೀರು ಮಾತ್ರ ಕುಡಿತಾ ಇಲ್ಲ. ಲಕ್ಷ್ಮಣನಿಗೆ ಆಶ್ಚರ್ಯವಾಯಿತು, ಏನಿದು ವಿಚಿತ್ರ. ಕೇಳ್ತಾನೆ, ರಾಮನ ಬಳಿ ಬಂದು ಕೇಳ್ತಾನೆ, ಏನಣ್ಣ ಇದು ಹೀಗೆ ಇದೆ, ನೀರು ಕುಡಿಬೇಕು ಅಂತ ಬಾಯಾರಿಕೆಯಾಗಿ ಪ್ರಾಣ ಹೋಗ್ತಾ ಇದ್ರು ಕೂಡ ದಡದಿಂದ ನೀರಿನ ಸಮೀಪಕ್ಕೆ ಮಾತ್ರ ಬರ್ತಾ ಇದೆ, ಮರಳಿ ಹೋಗ್ತಾ ಇದೆಯಲ್ಲ ಈ ಕಾಗೆ, ಏನಿದು, ಯಾತಕ್ಕೆ ಹೀಗೆ ಮಾಡ್ತಾ ಇದೆ, ನಿನಗೇನಾದರೂ ಗೊತ್ತೇ? ಆಗ ರಾಮ ಅದರ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಹೇಳ್ತಾನಂತೆ, ಲಕ್ಷ್ಮಣ, ಇದು ಒಳ್ಳೆ ಒಂದು ಭಕ್ತ ಕಾಗೆ ಇರಬೇಕು. ಯಾಕಂದರೆ ನಿರಂತರ ಅದು ಭಗವತ್ ಚಿಂತನೆ ಮಾಡ್ತಾ ಇದೆ, ರಾಮನಾಮವನ್ನೇ ಜಪಿಸ್ತಾ ಇದೆ. ಆದರೆ ಬಾಯಾರಿಕೆಯಿಂದ ಅದರ ಗಂಟಲು ಒಣಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತ ನೀರಿನ ದಡಕ್ಕೆ ಬಂದು ನೀರನ್ನು ಸಮೀಪಿಸಿದರೆ ಆ ಒಂದು ಕ್ಷಣ ಒಂದು ಗುಟುಕನ್ನು ನೀರನ್ನು ಕುಡಿಯುವ ವೇಳೆಯಲ್ಲಿ ನಾಮ ಜಪ ನಿಂತು ಹೋಗುತ್ತದಲ್ಲ ಅಂತ ಅದಕ್ಕೆ ಆಲೋಚನೆಯಾಗಿ ಮತ್ತೆ ಅದು ವಾಪಸ್ ಬರ್ತಾ ಇದೆ. ಹೀಗೆ ನೀರು ಕುಡಿಯೋಕ್ಕೆ ಆಗ್ತಾ ಇಲ್ಲ, ಭಾರಿ ಭಕ್ತಕ್ಕಾಗಿ ಅದು ಅಂತ ಹೇಳಿದಂತೆ. ಈ ರೀತಿಯಲ್ಲಿ ಅಚಲವಾದ ನಿಷ್ಠೆ, ನಿರಂತರವಾದ ಜಪ ಮಾಡಬೇಕು ಎನ್ನುವುದಾಗಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಇನ್ನು ಸ್ವತಃ ಶ್ರೀರಾಮಕೃಷ್ಣರೇ ಈ ರೀತಿಯಲ್ಲಿ ಅಖಂಡವಾದ ಜಪ ಸಾಧನೆ ಮಾಡಿದ ವಿವರಣೆಗಳು ನಮಗೆ ತಿಳಿದು ಬರ್ತದೆ. ಅವರು ಹೇಳ್ತಾ ಇದ್ರು, ನಿರಂತರ ಜಪ ಸಾಧನೆ ಮಾಡ್ತಾ ಇದ್ದಾಗ ಒಬ್ಬ ಭೈರವ ಇದ್ದಕ್ಕಿದ್ದಾಗೆ ಕಾಣಿಸಿಕೊಳ್ತಾ ಇದ್ದಂತೆ. ಅವನು ಕಾಣಿಸಿಕೊಂಡು ಒಂದು ತ್ರಿಶೂಲವನ್ನು ಇವರ ಕುತ್ತಿಗೆಯ ಬಳಿ ಚೊಚ್ಚುವ ಹಿಡಿದಿಡ್ತಿದ್ದಂತೆ, ಹೆದರಿಸ್ತಾ ಇದ್ದಂತೆ. ಒಂದು ಕ್ಷಣ ಎಲ್ಲಾದರೂ ಜಪ ನಿಂತು ಹೋದರೆ ಈ ತ್ರಿಶೂಲದಿಂದ ನಿನ್ನನ್ನು ತಿವಿದು ಚುಚ್ಚಿ ಬಿಡ್ತೀನಿ ಅಂತ. ಆ ರೀತಿಯಲ್ಲಿ ಹೆದರಿಕೆಯಿಂದ ಮನಸ್ಸು ನಿರಂತರ ಒಂದು
ಜಪವನ್ನು ಮಾಡುವ ಹಾಗೆ ಭಾವಿಸಿಕೊಳ್ತಿದ್ದೆ, ಆ ರೀತಿಯ ಸಾಧನೆ ಮಾಡ್ತಾ ಇದ್ದೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಇನ್ನೂ ಒಂದು ಮಾತನ್ನು ಶ್ರೀಮಾತೆಯವರು ಹೇಳ್ತಾರೆ, ಗಡಿಯಾರ ಒಂದು ಕ್ಷಣ ಕೂಡ ಎಡೆಬಿಡದೆ ಟಿಕ್ 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 ಅಂತ ಯಾವ ರೀತಿಯಲ್ಲಿ ಅದು ನಡೀತಾ ಇರ್ತದೋ ಅದೇ ರೀತಿಯಲ್ಲಿ ಸಾಧನೆ ಮಾಡಬೇಕು, ನಿರಂತರ ಜಪ ಸಾಧನೆ ಮಾಡಬೇಕು ಅಂತ ಹೇಳ್ತಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉತ್ತಮವಾದ ಕಥೆ ನೆನಪಿಗೆ ಬರ್ತಾ ಇದೆ. ರಷ್ಯಾದಲ್ಲಿ ಒಬ್ಬ ಸಂತ ಇದ್ದಂತೆ. ಅವನ ಹೆಸರೇನು ಯಾರಿಗೂ ಗೊತ್ತಿಲ್ಲ. ಅವನಿಗೆ ಯಾರೋ ಒಬ್ಬರು ಹೇಳಿದ್ರಂತೆ, ಹೀಗೆ ನಿರಂತರ ಭಗವಂತನನ್ನು ಪ್ರಾರ್ಥಿಸುವುದರಿಂದ, ಜಪಿಸುವುದರಿಂದ ನಿನಗೆ ಆಧ್ಯಾತ್ಮಿಕ ಉನ್ನತಿ ಆಗ್ತದೆ. ಅದು ಹೇಗೆ ಮಾಡುವುದು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಆಗ ಒಂದಿಬ್ಬರನ್ನು ಕೇಳಿದ, ಅವರು ಏನೋ ಮನಸ್ಸಿಗೆ ಬಂದಾಗ ಹೇಳಿಬಿಟ್ರು. ಕೊನೆಗೆ ಒಂದು ಸಲ ಒಬ್ಬ ಮಹಾತ್ಮ ಗೋಚರವಾಗಿ, ನೀನು ಈ ರೀತಿಯಾಗಿ ಸಾಧನೆ ಮಾಡು. ಏನು ಮಾಡಲಿ ಅಂತಂದರೆ, ಒಂದು ದಿನಕ್ಕೆ ಒಂದು 3,000 ಜಪ ಮಾಡು, ನಿನ್ನ ಮನಸ್ಸು ಮಾತ್ರ ಅಲ್ಲೇ ಇರಬೇಕು, ಯಾವ ಕಾರಣಕ್ಕೂ 3,000ಕ್ಕಿಂತ ಹೆಚ್ಚು ಆಗಬಾರ್ದು, ಕಡಿಮೆ ಏನಾಗಬಾರ್ದು. ಸರಿ ಅಂತ ಜಪ ಮಾಡ್ದಂತೆ. ಮುಂದಿನ ವಾರ ಅವನು ಮತ್ತೆ ಆ ಮಹಾತ್ಮರನ್ನು ಭೇಟಿಯಾದಾಗ, ನೀವು ಹೇಳಿದ ಹಾಗೆ ಮಾಡಿದ್ದೀನಿ, ಸರಿ ಏನಾಯಿತು? ಏನೂ ಆಗಲಿಲ್ಲ, ಅದೇ ರೀತಿ ಸಾಧನೆ ಮಾಡ್ತಾ ಇದ್ದೆ. ಸರಿ, ಹಾಗಾದರೆ ನೀನು ಮುಂದಿನ ವಾರದಿಂದ 6,000 ಮಾಡು. ಹೀಗೆ 6,000 ಮಾಡ್ತಾ ಇದ್ದಂತೆ ಅವನಿಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಅದರಲ್ಲಿ ಮಗ್ನವಾಗಿ ಬಿಡ್ತಿತ್ತು. ಮುಂದಿನ ವಾರ 6 ಇದ್ದದ್ದು 9,000 ಮಾಡ್ದ, 10,000 ಮಾಡ್ದ, ಹೀಗೆ 15,000ವರೆಗೂ ಅವನು ಏರಿಸ್ತಾ ಹೋದಂತೆ ಜಪ. ಕೊನೆಗೆ ಅವನಿಗೆ ಇದ್ದಕ್ಕಿದ್ದಾಗ ಆಶ್ಚರ್ಯ ಆಯ್ತಂತೆ. ಅವನು ಜಪವನ್ನೆಲ್ಲ ಮಾಡಿ ಮುಗಿಸಿಯಾದ ನಂತರ ಇದ್ದಕ್ಕಿದ್ದಾಗೆ ಅವನ ಹೃದಯದಿಂದ ತಾನಾಗಿಯೇ ಜಪ ಆಗ್ತಾ ಇರುತ್ತದೆ. ಅವನ ಮನಸ್ಸು ಎಷ್ಟರ ಮಟ್ಟಿಗೆ ಅದರಲ್ಲಿ ಮಗ್ನವಾಗಿ ಬಿಡ್ತಿತ್ತು ಅಂದರೆ, ಜಪವನ್ನು ನಿಲ್ಲಿಸಿದ ಮೇಲೆ ಹೃದಯದಿಂದ ತಾನಾಗಿ ಅದು ಮೇಲಕ್ಕೆದ್ದು ಬರ್ತಾ ಇತ್ತಂತೆ. ಮತ್ತೆ ಅದೇ ಮಹಾತ್ಮರನ್ನು ಹೋಗಿ ಭೇಟಿಯಾಗಿ ತನ್ನ ಅನುಭವವನ್ನೆಲ್ಲ ಹೇಳಿದಾಗ ಅವರು ಹೇಳಿದ್ರಂತೆ, ಓ ಹೀಗೆಲ್ಲ ಆಯ್ತಾ, ಹಾಗಾದರೆ ಇನ್ನೂ ನೀನು ಲೆಕ್ಕ ಇಡಬೇಡ, ನಿರಂತರ ಜಪ ಮಾಡ್ತಾ ಹೋಗು, ಅದು ತಾನಾಗಿ ನಡೀತಾ ಇರ್ತದೆ, ಅದು ಇಡೀ ದಿನ ಬೇಕಾದರೂ ನಡೆಯಲಿ, ಪರವಾಗಿಲ್ಲ ಅಂತ ಅಂದ್ರಂತೆ. ಹಾಗೆ ಆ ಸಂತ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಡೀತಾ ಹೋಗಬೇಕಾದ್ರೆ ನಿರಂತರ ಜಪ ಮಾಡ್ತಾ ಹೋದಂತೆ. ಅವನಿಗೆ ಅದರಲ್ಲೇ ಆನಂದ ಸಿಗ್ತಾ ಇತ್ತು, ಬೇರೆ ಏನು ಮಾಡ್ತಿರ್ಲಿಲ್ಲ. ಅವನು ರಷ್ಯಾದ ಅರ್ಧ ಭಾಗವನ್ನೆಲ್ಲ ಅವನು ಸುತ್ತಿಬಿಟ್ಟ. ಈ ಬರೇ ಜಪ ಸಾಧನೆ ಮಾಡ್ತಾನೆ, ಒಂದು ಕಡೆ ಕುಳಿತುಕೊಂಡು ಜಪ ಸಾಧನೆ ಮಾಡ್ತಾನೆ, ಆಮೇಲೆ ನಡೀತಾನೆ, ನಡೆಯುವಾಗ ತಾನಾಗಿ ನಡೀತಾ ಇರ್ತದೆ. ಹೀಗೆ ನಿರಂತರ ಜಪ ಮಾಡ್ತಾ ಮಾಡ್ತಾ ಅವನು ಸಿದ್ಧಿಯನ್ನು ಪಡೆದ ಅಂತ ಒಂದು ಕಥೆ ಬರ್ತದೆ. ಶ್ರೀರಾಮಕೃಷ್ಣರು ಒಂದು ಉತ್ತಮವಾದ ಉದಾಹರಣೆ ಕೊಟ್ಟಿದ್ದಾರೆ. ಒಂದು ನದಿಯ ನೀರಿನ ಆಳದಲ್ಲಿ ಅನೇಕ ಮರಗಳ ದಿಮ್ಮಿ ಇದ್ದರೆ, ಒಂದು ಸರಪಳಿಯನ್ನು ಕಟ್ಟಿ ಆ ಮರವನ್ನು ದಿಮ್ಮಿಯ ತುದಿಗೆ ಕಟ್ಟಿಬಿಟ್ಟು ಎಳೆದ್ರೆ ಅದು ಹತ್ತಿರ ಬಂದು ನಮಗೆ ಅದು ಸಿಕ್ಕಿಬಿಡ್ತದಲ್ಲ, ಅದೇ ರೀತಿಯಲ್ಲಿ ಭಗವಂತನೇ ಮರದ ದಿಮ್ಮಿ ಅಂತ ನಾವು ಭಾವಿಸ್ಕೊಂಡ್ರೆ, ಈ ನಾಮ ಜಪ ಎನ್ನುವುದು ಇದೆಯಲ್ಲ, ಅದು ಆ ಭಗವಂತನನ್ನು ಹತ್ತಿರಕ್ಕೆ ಎಳೆದು ತರುವಂಥ ಸರಪಳಿ. ಆದ್ದರಿಂದ ನಿರಂತರ ಜಪ ಸಾಧನೆ ಮಾಡಿ ಅದೇ ಅವನನ್ನು ನಿಮಗೆ ದರ್ಶನ ಮಾಡಿಸುವಂಥ ಒಂದು ಸಾಮಗ್ರಿ ಅಂತ ಅವರು ಹೇಳ್ತಿದ್ರು. ಇಷ್ಟೆಲ್ಲ ಜಪ ಸಾಧನೆಗಳ ಬಗ್ಗೆ ನಾವು ಅನೇಕ ಚಿಂತನೆ ಮಾಡಿದರೂ ಕೂಡ ಒಬ್ಬ ಗುರು ಎನ್ನುವನು ಅತ್ಯಂತ ಅವಶ್ಯಕ ಎನ್ನುವ ವಿಚಾರದಲ್ಲಿ ಎಲ್ಲರೂ ಏಕಾಭಿಪ್ರಾಯವನ್ನು ತಳೆದಿದ್ದಾರೆ. ಗುರು ಮಂತ್ರ ಕೊಡಬೇಕು, ಶಿಷ್ಯ ಅದನ್ನು ಸ್ವೀಕರಿಸಿ ನಿಷ್ಠೆಯಿಂದ ಸಾಧನೆ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಗುರು ಕೊಡುವಂಥ ಮಂತ್ರ ಸಿದ್ಧ ಮಂತ್ರವಾಗಿರುತ್ತದೆ, ಅದರಲ್ಲಿ ವಿಶೇಷ ಶಕ್ತಿ ಇರುತ್ತದೆ. ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಎನ್ನುವುದಾಗಿ ಗುರು ನಿಮಗೆ ಉಪದೇಶ ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ ನೀವು ಸಾಧನೆ ಮಾಡಿದರೆ ಗುರಿ ತಲುಪ್ತೀರಿ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದಾಗಿ ಸ್ವಾಮೀಜಿ ಹೇಳ್ತಾರೆ. ಅವರು ಹೇಳ್ತಾರೆ, ಯಾಕೆ ಈ ಜಪದ ಮಹಿಮೆಯಿಂದ ಒಬ್ಬ ಸಿದ್ಧಿಯನ್ನು ಪಡಿತಾನೆ ಅಂತಂದರೆ, ಅದು ಅವನ ದೇಹ ಮನಸ್ಸು ಮತ್ತು ಅವನ ಸರ್ವಸ್ವ ಎಲ್ಲದರಲ್ಲಿ ಇರುವಂಥ ಕಲ್ಮಶವನ್ನು
ತೊಳೆದು ಹಾಕುತ್ತದೆ, ಅವನ ದೇಹವನ್ನು ಪರಿಶುದ್ಧಗೊಳಿಸ್ತದೆ, ಅವನ ಮನಸ್ಸನ್ನು ನಿರ್ಮಲಗೊಳಿಸ್ತದೆ. ಸಹಜವಾಗಿ ಅವನಲ್ಲಿ ಭಗವಂತ ಮೂಡಿಬರುವುದಕ್ಕೆ ಈ ಜಪ ಸಾಧನೆ ಇದೆಯಲ್ಲ, ಅದು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ ಎನ್ನುವುದಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದರಲ್ಲೂ ಜಪದಲ್ಲಿ ಒಂದು ಬೀಜ ಅಂತ ಇರುತ್ತದೆ, ಬೀಜ ಮಂತ್ರ, ಅದು ಅತ್ಯಂತ ಪರಿಣಾಮಕಾರಿ ಎನ್ನುವುದಾಗಿ ಅನೇಕ ಮಂದಿ ಸಾಧು ಸಂತರುಗಳು ಅಭಿಪ್ರಾಯ ಪಡ್ತಾರೆ. ಹೀಗೆ ಜಪ ಸಾಧನೆ ಮತ್ತು ನಿರಂತರವಾದ ಭಗವಂತನ ಪ್ರಾರ್ಥನೆ ಇವುಗಳಿಂದ ಒಬ್ಬನ ಮನಸ್ಸು ಕ್ರಮೇಣ ಧ್ಯಾನದ ಕಡೆಗೆ ತಿರುಗುತ್ತದೆ, ಅವನನ್ನು ಮುಂದಿನ ಸಾಧನೆಗೆ ತಯಾರು ಮಾಡ್ತದೆ. ಯಾವಾಗಲೂ ಜಪ ಎನ್ನುವುದು ಪ್ರಾರಂಭಿಕ ಹಂತ, ಅದರ ಜೊತೆಗೂಡಿ ನಿರಂತರ ಪ್ರಾರ್ಥನೆ ಮುಂದಕ್ಕೆ ಸಹಜವಾಗಿ ಜಪ ಮತ್ತು ಪ್ರಾರ್ಥನೆಗಳು ಧ್ಯಾನದ ಕಡೆಗೆ ಅವನನ್ನು ಕೊಂಡೊಯ್ಯುತ್ತದೆ. ಅಲ್ಲಿಂದ ಅವನ ಇಷ್ಟ ದೈವ ದರ್ಶನ ಮತ್ತು ಉನ್ನತ ಹಂತವಾದ ಅನುಭವಗಳು ಅವನಿಗೆ ಆಗುತ್ತವೆ. ಅವನ ಕೊನೆಯ ಭಗವಂತನ ಸಾಕ್ಷಾತ್ಕಾರದವರೆಗೂ ಕೂಡ ಅವನನ್ನು ಕರೆದೊಯ್ಯುತ್ತದೆ ಅಂತ ಪೂಜ್ಯ ಯತೀಶ್ವರಾನಂದಜಿ ಮಹಾರಾಜ್ ಅವರು ತಮ್ಮ ಗ್ರಂಥದಲ್ಲಿ ಬರೀತಾರೆ. ಹೀಗೆ ಶ್ರದ್ಧೆ ಎನ್ನುವುದು ಆರಂಭದ ಹಂತದಿಂದ ಕೊನೆಯ ಹಂತದವರೆಗೂ ಮನುಷ್ಯನನ್ನು ಕೈ ಹಿಡಿದು ಕರೆದೊಯ್ಯುವಂಥ ಒಂದು ವಿಶೇಷ ಗುಣ ಆಗಿದ್ದರೆ, ಭಗವಂತನ ನಾಮ ಎನ್ನುವುದು ಆರಂಭದಿಂದ ಅಂತ್ಯದವರೆಗೂ ಕೂಡ ಒಬ್ಬನನ್ನು ಕೈ ಹಿಡಿದು ಕರೆದೊಯ್ಯುವಂಥ ಒಂದು ವಿಶೇಷವಾದಂಥ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಒಬ್ಬರು ಮಹಾತ್ಮರು ಹೇಳಿದಂಥ ಒಂದು ವಿಚಾರ, ಅವರು ಹೇಳ್ತಾರೆ, ಜಪ ಸಾಧನೆ ಮಾಡುವಾಗ ಯಾವ ರೀತಿ ಮನೋಭಾವ ಇರಬೇಕು ಎನ್ನುವುದಾಗಿ. ಸ್ವಾಮಿ ಗಂಭೀರಾನಂದರು ಅಂತ ಅವರ ಹೆಸರು. ಅವರು ರಾಮಕೃಷ್ಣ ಮಹಾಸಂಘದ ಅಧ್ಯಕ್ಷರಾಗಿದ್ದರು. ಬಹಳ ದೊಡ್ಡ ಸಾಧಕರು ಹಾಗೂ ವಿದ್ವಾಂಸರೆನ್ನುವುದಾಗಿ ಪ್ರಸಿದ್ಧರಾದವರು. ಅವರು ಹೇಳ್ತಾ ಇದ್ರಂತೆ, ಜಪ ಮಾಡಬೇಕಾದ್ರೆ ಇದೇ ನಾಮ ಭಗವಂತನ ಹೆಸರು ಅಂತಿಮವಾಗಿ ನನಗೆ ಸಾಕ್ಷಾತ್ಕಾರ ನೀಡುತ್ತದೆ ಎನ್ನುವಂಥ ಶ್ರದ್ಧೆಯನ್ನು ಪ್ರತಿಕ್ಷಣವೂ ಇಟ್ಕೊಳ್ಬೇಕಂತೆ. ಈ ನಾಮದಿಂದಲೇ ನನಗೆ ಸಾಕ್ಷಾತ್ಕಾರ ಉಂಟಾಗುತ್ತದೆ ಎನ್ನುವಂಥ ಶ್ರದ್ಧೆ ಮನಸ್ಸಿನಲ್ಲಿ ಇದ್ದರೆ ಆಗ ಜಪ ಅತ್ಯಂತ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತದೆ ಅಂತ ಗಂಭೀರಾನಂದಜಿಯವರು ಹೇಳಿದರು ಎನ್ನುವುದಾಗಿ ಅವರ ಸೇವಕರಾಗಿದ್ದಂಥ ಒಬ್ಬರು ಸ್ವಾಮಿಗಳು ಹೇಳುತ್ತಿದ್ದರು. ಹೀಗೆ ಪರಂಪರೆಯಿಂದ ನಮಗೆ ಅನೇಕ ಅಂಶಗಳು ಜಪವನ್ನು ಕುರಿತು ಲಭಿಸ್ತವೆ. ನಮ್ಮಲ್ಲೇ ಹಲವಾರು ಪಂಥಗಳಲ್ಲಿ, ಹಲವಾರು ಪರಂಪರೆಗಳಲ್ಲಿ ಈ ಜಪವನ್ನು ಒಂದು ಪದ್ಧತಿಯಾಗಿ ಮಾಡಲಾಗಿದೆ. ಸಂಧ್ಯಾವಂದನೆಯ ಪದ್ಧತಿ ನಮ್ಮಲ್ಲಿದೆ. ಅದೇ ರೀತಿಯಲ್ಲಿ ಭಗವಂತನ ನಾಮವನ್ನು ಉಚ್ಚರಿಸುವಂಥ ಅನೇಕ ವಿಧಿಗಳು ನಮ್ಮಲ್ಲಿವೆ. ಪೂಜೆಯ ಅಂಗವಾಗಿ ಜಪ ಸಾಧನೆ ಬಳಕೆಯಾಗುತ್ತದೆ. ಭಗವಂತನ ಸಹಸ್ರಾರು ನಾಮಗಳನ್ನು ಉಚ್ಚರಿಸುವಂಥ ಆ ಒಂದು ಪದ್ಧತಿ ನಮ್ಮಲ್ಲಿದೆ. ಇಲ್ಲಿ ಎಲ್ಲ ಕಡೆ ನಾಮಕ್ಕೆ ಮಹತ್ವ ಇದೆ. ಯಾಕೆ ಈ ನಾಮಕ್ಕೆ ಮಹತ್ವ ಅಂತಂದರೆ, ಆ ನಾಮ ಇದೆಯಲ್ಲ ಅದುವೇ ಭಗವಂತ. ಭಗವಂತ ಮತ್ತು ನಾಮ ಬೇರೆ ಅಲ್ಲ ಎನ್ನುವಂಥ ಆ ಶ್ರದ್ಧೆ ನಮ್ಮಲ್ಲಿ ಇರಬೇಕು. ಆ ಶ್ರದ್ಧೆಯ ಜೊತೆಗೆ ಭಗವಂತ ನಮ್ಮವನೇ, ನನ್ನ ಜೊತೆಗೇ ಇದ್ದಾನೆ, ನಮ್ಮ ಮುಂದೆ ಇದ್ದಾನೆ, ಹಿಂದೆ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ ಎನ್ನುವಂಥ ಶ್ರದ್ಧೆ ನಮ್ಮಲ್ಲಿ ಇದ್ದರೆ ಅದು ನಿಜವಾದ ಜಪ ಸಾಧನೆಯನ್ನು ಮಾಡುವಂಥ ಒಂದು ವಿಧಾನ ಆಗುತ್ತದೆ ಅಂತ ನಮ್ಮ ಪರಂಪರೆಯ ಅನೇಕ ಸಂತರುಗಳು ಅಭಿಪ್ರಾಯ ಪಡ್ತಾರೆ. ಹೀಗೆ ಶ್ರೀರಾಮಕೃಷ್ಣರ ಮತ್ತು ಶ್ರೀ ಶಾರದಾ ಮಾತೆಯವರ ಜೀವನದಲ್ಲಿ ಬರುವ ಅನೇಕ ಘಟನೆಗಳು, ಅವರ ಉಪದೇಶಗಳು ನಮ್ಮ ಸಾಧನೆಗೆ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಇದರೊಂದಿಗೆ ಶಾಸ್ತ್ರದಲ್ಲಿ, ವಿಶೇಷವಾಗಿ ಯೋಗ ದರ್ಶನದಲ್ಲಿ, ವೇದಾಂತ ದರ್ಶನದಲ್ಲಿ ಹಾಗೂ
ತಂತ್ರಶಾಸ್ತ್ರದಲ್ಲಿ ಈ ಜಪ ಸಾಧನೆಗೆ ವಿಶೇಷವಾದ ಮಹತ್ವ ಇದೆ. ಕೇವಲ ನಮ್ಮ ಪರಂಪರೆ ಅಂತ ಅಷ್ಟೇ ಅಲ್ಲ, ಕ್ರೈಸ್ತ ಧರ್ಮದಲ್ಲೂ, ಇಸ್ಲಾಂ ಧರ್ಮದಲ್ಲೂ, ಬೌದ್ಧ ಧರ್ಮದಲ್ಲೂ, ಇತರ ಯಾವ್ಯಾವುದೇ ಧರ್ಮದಲ್ಲೂ ಕೂಡ ಜಪ ಸಾಧನೆಗೆ ವಿಶೇಷವಾದ ಮಹತ್ವ ಇದೆ. ಆರಂಭದಲ್ಲಿ ಜಪ ಸಾಧನೆಯನ್ನೇ ನಿರಂತರ ಮುಂದುವರಿಸಿಕೊಂಡು ಹೋಗ್ತಾರೆ. ಯಾಕಂದರೆ ಅದು ಇನ್ನೂ ಕೂಡ ಪಕ್ವಗೊಳ್ಳದ ಮನಸ್ಸಿಗೆ ಆರಂಭದಲ್ಲಿ ಮಾಡಬೇಕಾದಂಥ ಒಂದು ಅಭ್ಯಾಸ. ಈ ಅಭ್ಯಾಸದ ಮೂಲಕ ಮನಸ್ಸು, ನಮ್ಮ ದೇಹ, ನಮ್ಮ ಮನಸ್ಸು ಪ್ರತಿಯೊಂದು ಕೂಡ ಭಗವಂತನ ಕಡೆಗೆ ತಿರುಗುತ್ತದೆ. ಇದು ಕ್ರಮವಾಗಿ ನಮ್ಮನ್ನು ಮುನ್ನಡೆಸ್ತದೆ ಎನ್ನುವುದಾಗಿ ನಮಗೆ ತಿಳಿದು ಬರ್ತದೆ. ಈ ರೀತಿಯಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ನಮ್ಮ ಪರಂಪರೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಮಕೃಷ್ಣ ಮಠದ ಪರಂಪರೆಯಲ್ಲಿ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಇದೆ. ಗುರು ಮತ್ತು ಮಂತ್ರ ಇವೆರಡೂ ಕೂಡ ನಮ್ಮನ್ನು ಗುರಿಯ ಕಡೆಗೆ ಕರೆದೊಯ್ಯುವಂಥ ಒಂದು ವಿಶೇಷ ಶಕ್ತಿಯಾಗಿ ಇಲ್ಲಿ ಕೆಲಸ ಮಾಡ್ತದೆ. ಆದ್ದರಿಂದ ಮಂತ್ರ ದೀಕ್ಷೆಗೆ ನಮ್ಮಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಆ ಮಂತ್ರ ದೀಕ್ಷೆಯ ವೇಳೆ ಗುರು ಏನನ್ನು ನಮಗೆ ಕೊಡ್ತಾನೋ, ಏನು ಉಪದೇಶವನ್ನು ನೀಡುತ್ತಾನೋ ಅದನ್ನೇ ನಾವು ಬೇರೆ ಯಾವುದೇ ಸಂದೇಹ ಇಲ್ಲದೆ ಸ್ವೀಕರಿಸಿ ಮುಂದುವರಿಸಬೇಕು ಎನ್ನುವುದಾಗಿ ನಮಗೆ ನಮ್ಮ ಪರಂಪರೆ ತಿಳಿಸಿಕೊಡ್ತದೆ. ಹೀಗೆ ಈ ರೀತಿಯಲ್ಲಿ ಜಪ ಸಾಧನೆಯನ್ನು ಕುರಿತಾಗಿ ಅನೇಕ ಅಂಶಗಳನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ನಾವು ಸಾಧನೆ ಮಾಡಿದರೆ ಅದು ಫಲಕಾರಿಯಾಗುತ್ತದೆ. ಭಗವಂತನ ಕೃಪೆ ಬರಬೇಕಾದ್ರೆ ನಾವು ನಮ್ಮ ಕಡೆಯಿಂದ ಮಾಡಬೇಕಾದ ಪ್ರಯತ್ನ ಅದು ವಿಶೇಷವಾಗಿ ಇರಲೇಬೇಕು. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದರು, ನಾವು ಒಂದು ಹೆಜ್ಜೆ ಭಗವಂತನ ಕಡೆಗೆ ಇಟ್ಟರೆ ಭಗವಂತ ನಮ್ಮ ಕಡೆಗೆ 10 ಹೆಜ್ಜೆ ಇಟ್ಟು ಬರ್ತಾನೆ ಅಂತ. ನಮ್ಮ ಕಡೆಯ ಪ್ರಯತ್ನ ಇಲ್ಲದೆ ಅವನ ಕೃಪೆ ಹರಿದು ಬರುವುದಿಲ್ಲ. ನಾವು ಕಡೆ ಪಕ್ಷ ಒಂದು ಹೆಜ್ಜೆಯನ್ನಾದರೂ ಇಡಲಾರವೆ, ಇಟ್ಟರೆ ಭಗವಂತ 10 ಹೆಜ್ಜೆ ಹತ್ತಿರಕ್ಕೆ ಬರ್ತಾನೆ. ಆದ್ದರಿಂದ ಪ್ರಯತ್ನ, ಸಾಧನೆ ಇವು ಆಧ್ಯಾತ್ಮಿಕ ಜೀವನದ ಆರಂಭದಲ್ಲಿ ಅತ್ಯಂತ ಮುಖ್ಯ ಎನ್ನುವುದು ಇಲ್ಲಿ ತಿಳಿದು ಬರುತ್ತದೆ. ಹೀಗೆ ಶ್ರೀರಾಮಕೃಷ್ಣರ, ಶಾರದಾ ಮಾತೆಯವರ ಹಾಗೂ ಸ್ವಾಮಿ ವಿವೇಕಾನಂದರ ಕೃಪೆ ಈ ಜಪ ಸಾಧನೆಯ ಮೂಲಕ ಎಲ್ಲರಿಗೂ ಕೂಡ ಲಭ್ಯ ಇದೆ. ಅದು ನಿರಂತರ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥ ಶಕ್ತಿಯಾಗಿ ಕೆಲಸ ಮಾಡ್ತದೆ. ಹಾಗೆ ಕೆಲಸ ಮಾಡಲಿ, ಕೃಪೆ ಹರಿದು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಬಯಸ್ತಾ ಈ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ವಾಮಿ ಜಿತಕಾಮಾಂಜಿ ಮಹಾರಾಜ್ ಅವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.